ಲಾಸ್ಟ್ ಮಿನಿಟಲ್ಲಿ ಕಾಲ್ ಬಂದಿದ್ಯಾಕೆ? ಬಟ್ ಮುಂಚೆ ಅವರು ಇಲ್ಲ ನೆಕ್ಸ್ಟ್ ಸೀಸನ್ ನೋಡೋಣ ಅಂತ ಹೇಳಿದ್ಯಾಕೆ? ಎಷ್ಟೊಂದು ಜನ ನೆಗೆಟಿವ್ ಆಗಿ ಹೇಳ್ತಿದ್ರು, ಅಂದರೆ ನೆಗೆಟಿವ್ ಆಗುತ್ತೆ ಹೋದರೆ ಹಂಗೆ ಹಿಂಗೆ ಅಂತ. ನನಗೆ ಆ್ಯಕ್ಚುಲಿ ಶಾಕ್ ಆಯಿತು, ಬೇಜಾರು ಅನ್ನೋದಕ್ಕಿಂತ ಶಾಕ್ ಆಯಿತು. ಆಮೇಲೆ ಅಂದರೆ ಯಾವಾಗಲೂ ಜೊತೆಗಲ್ಲ ಫೇಸ್ ಟು ಫೇಸ್ ಟಕ್ಕರ್ ಕೊಡ್ತಾ ಇದ್ದಿದ್ದು ವಿನಯ್ನೇ. ನಿಮ್ಮ ಮುಖದಲ್ಲಿ ಒಂದು ನಗು, ಒಂದು 4 ಒಳ್ಳೆ ಮಾತು, ಅಷ್ಟು ಮಾತ್ರ ಸಾಕು. ಬಟ್ ಇವತ್ತಿಗೂ ನೆನೆನೂ ಹೇಳಿದ್ರು, ಐ ಗಾಟ್ ಅ ವೆರಿ ಜೆನ್ಯೂನ್ ಫ್ರೆಂಡ್, ನಮ್ಮಿಬ್ಬರ ಮಧ್ಯೆ ಈಗಲೂ ಒಳ್ಳೆ ಬಾಂಡ್ ಇದೆ ಅಂತ. ಐ ಸ್ಟಿಲ್ ಕ್ಯಾರಿ ದಟ್. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲ ಕಡೆ ಬಿಗ್ ಬಾಸ್ ಸಿಕ್ಕಾಬಟ್ಟೆ ಸದ್ದು ಮಾಡ್ತು. ಕಳೆದ 112ರಿಂದ 113 ದಿನ ಅನ್ಸುತ್ತೆ, 113 ದಿನ ಎಲ್ಲೆಲ್ಲೂ ಅದೇ ಸುದ್ದಿ, ಎಲ್ಲೆಲ್ಲೂ ಬಿಗ್ ಬಾಸ್. ಯಾರು ಗೆಲ್ತಾರೆ. ಇದೇ ಫಸ್ಟ್ ಸೀಸನ್ನು 10 ಸೀಸನ್ನಲ್ಲಿ 6 ಜನರನ್ನ ಫೈನಲಿಸ್ಟ್ ಕಳಿಸಿದ್ರು. ಯಾಕಂದರೆ ಯಾರನ್ನ ಉಳಿಸ್ಕೋಬೇಕು, ಯಾರನ್ನ ಕಳಿಸ್ಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಖುದ್ದು ಬಿಗ್ ಬಾಸೇ ಇದ್ರು. ಆದರೆ ಈಗ ಬಿಗ್ ಬಾಸ್ ಟ್ರೋಫಿ ಒಬ್ಬರ ಪಾಲಾಗಿದೆ. ಅದು ನಮ್ಮ ಪ್ರೀತಿಯ ಹುಡುಗ ಕಾರ್ತಿಕ್ ಮಹೇಶ್ ಅವರ ಪಾಲಾಗಿದೆ. ಕಡೆ ಹಂತದಲ್ಲಿ ಸುದೀಪ್ ಸರ್ ಕೈ ಹಿಡ್ಕೊಂಡಾಗ ಈ ಕಡೆ ಪ್ರತಾಪ, ಈ ಕಡೆ ಕಾರ್ತಿಕ ಅಂತ. ನಮ್ಮ ಸೀಸನಲ್ಲೂ ಸೇಮು. ಇವತ್ತು ಕಾರ್ತಿ, ಅವತ್ತು ಕೀರ್ತಿ. ಅಲ್ಲಿ ಪ್ರಥಮ, ಇಲ್ಲಿ ಪ್ರತಾಪ. ಆದರೆ ಅಲ್ಲಿ ಕಪ್ಪೆತ್ತಿದ್ದು ಪ್ರತಾಪು, ಈಗ ಇಲ್ಲಿ ಕಪ್ಪೆದ್ದಿದ್ದು ಕಾರ್ತಿ. ಸೊ ಹಾಗಾಗಿ ಕೀರ್ತಿ ಯಾವತ್ತು ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ತು ಕಾರ್ತಿ ಗೆದ್ದದನ್ನು ಬ್ಯಾಲೆನ್ಸ್ ಮಾಡೋದಾಗಿದೆ. ಸೊ ನನಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಅದೇ ಖುಷಿಯಲ್ಲಿ ಕಾರ್ತಿನ ನಾನೇ ಮಾತಾಡಿಸ್ಬೇಕು ಅಂತ ಅವ್ರ ಮನೆಗೆ ಬಂದಿದ್ದೀನಿ. ಕಾರ್ತಿಕ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಬ್ರೋ. ಎಷ್ಟು ಖುಷಿ ಇದೆ? ಅಯ್ಯೋ, ಬೆಟ್ಟದಷ್ಟು ಖುಷಿ. ಅದನ್ನ ಮಾತಲ್ಲಿ ಹೇಳ್ಕೊಳ್ಳೋದಕ್ಕಾಗಲ್ಲ. ಪಟ್ಟಂತ ಕಷ್ಟಗಳಿಗೆ ಸಿಕ್ಕ ಪ್ರತಿಫಲ, ಅದೇನು ಹೇಳೋದಿಲ್ಲ, ಖುಷಿ ವ್ಯಕ್ತಪಡಿಸಕ್ ಆಗ್ತಿಲ್ಲ. ತುಂಬಾ ಖುಷಿ ಇದೆ. ಬೇಗ ಮುಗಿದೋಯ್ತಲ್ಲ ಅಂತ ಬೇಜಾರಾಗಿದೆ. ಬೇಗ ಅಲ್ಲ, ತುಂಬಾ ಟೈಮ್ ಇತ್ತು, ಬಟ್ ಮುಗಿಬೇಕಾದ್ರೆ ಬೇಜಾರಾಗ್ತಾ ಇತ್ತು. ಅಯ್ಯೋ, ಇನ್ನೇನು ಒಂದಿನ. ಯಾವ ಹಂತದಲ್ಲಿ ಅನ್ಸಿದ್ದು ಕಾರ್ತಿಕ್ಗೆ ಇಲ್ಲ ಟ್ರೋಫಿ ನಂದೆ? ಮೊದಲನೇ ದಿನನೇ ಅಬ್ಬಾ. ಬಟ್ ಒಳಗಡೆ ಹೋಗಿದ್ದೆ ಏನೋ ಬಹಳ ದೊಡ್ಡ ಸ್ಟೋರಿ ಇದೆ ಅಂತ ಹೇಳಿದ್ರು. ಅಂದರೆ ಆ್ಯಸ್ ಪರ್ ಪ್ಲ್ಯಾನ್ ಮುಂಚೆನೇ ಸ್ಕೆಡ್ಯೂಲ್ ಆಗಿ ಎಲ್ಲ ರೆಡಿಯಾಗಿ ಕಾರ್ತಿಕ್ ಒಳಗಡೆ ಹೋಗಿದ್ದಲ್ಲ, ಲಾಸ್ಟ್ ಮಿನಿಟಲ್ಲಿ ಏನೋ ಆಯಿತು. ವಾಟ್ ಎಕ್ಸಾಕ್ಟ್ಲಿ ದ ಸ್ಟೋರಿ ಏನದು? ಆ್ಯಕ್ಚುಲಿ 1 ತಿಂಗಳು ಮುಂಚೆ, 1.5 ತಿಂಗಳು ಮುಂಚೆ ಹೇಳಿದ್ರು ನೆಕ್ಸ್ಟ್ ಸೀಸನ್ ನೋಡ್ತೀನಿ ಅನ್ನೋ ಥರ ಹೇಳಿದ್ರು. ಬಟ್ ಓಕೆ ಅಂತ ನಾನು ಇದ್ದೆ. ಬಟ್ ಇದು ತುಂಬ ದೊಡ್ಡ ವೇದಿಕೆ ನನಗೆ. ಈ ಒಂದು ವೇದಿಕೆ ಬಗ್ಗೆ ನಂಗೆ ತುಂಬ ರೆಸ್ಪೆಕ್ಟ್ ಇತ್ತು. ಎಷ್ಟೊಂದು ಜನ ನೆಗೆಟಿವ್ ಆಗಿ ಹೇಳ್ತಿದ್ರು, ಅಂದರೆ ನೆಗೆಟಿವ್ ಆಗುತ್ತೆ ಹೋದರೆ ಹಂಗೆ ಹಿಂಗೆ ಅಂತ. ನನಗೆ ನನ್ನ ಬಗ್ಗೆ ನಂಬಿಕೆ ಇದೆ, ಇನ್ನೊಂದು ವೇದಿಕೆ ಮೇಲೆ ನಂಬಿಕೆ ಇದೆ. ಸೊ ಒಂದೇ ದಿನ ಹಿಂದೆ ರಾತ್ರಿ ಕಾಲ್ ಬಂದಾಗಲೂ ನಾನು ಬರೋಕ್ಕೆ ರೆಡಿಯಾಗಿದ್ದೆ. ಬಟ್ ಬೆಳಗ್ಗೆವರೆಗೂ ಟೈಮ್ ತೊಗೊಂಡೆ ಅಷ್ಟೇ. ಸೊ ಅಂದರೆ ನಂಬಿಕೆ, ಆ ವೇದಿಕೆ ಮೇಲೆ ನಂಬಿಕೆ ಏನಿದೆ, ಅದು ಏನಾದರೂ ನಮಗೆ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿ ಬಂದೆ. ಮೇಜರ್ ಡಿಸಿಷನ್, ಯಾಕಂತಂದರೆ ನನ್ನ ತಂಗಿ ಕ್ಯಾರಿಂಗ್ ಇದ್ಲು. ಏನು ಮಾಡೋದಪ್ಪ ನಾನು ಇಲ್ಲಿರೋ ಸಮಯದಲ್ಲಿ ಏನು ಅಂತ ಅನ್ನೋ ಥರ ಇತ್ತು. ಆ ಒಂದು ಡಿಸಿಷನ್ನೇ ನನ್ನ ಇಲ್ಲಿವರೆಗೂ ಕರ್ಕೊಬಂದಿದೆ. ಇಟ್ ಆಡ್ಸ್ ಅಲ್ಲ. ಲಾಸ್ಟ್ ಮಿನಿಟಲ್ಲಿ ಕಾಲ್ ಬಂದಿದ್ಯಾಕೆ? ಬಟ್ ಮುಂಚೆ ಅವರು ಇಲ್ಲ ನೆಕ್ಸ್ಟ್ ಸೀಸನ್ ನೋಡೋಣ ಅಂತ ಹೇಳಿದ್ಯಾಕೆ? ಗೊತ್ತಿಲ್ಲ, ಬೇರೆ ಯಾವುದೋ ಒಳ್ಳೆ ಆಪ್ಷನ್ಗಳು ಸಿಕ್ಕಿದ್ವೇನೋ. ಬಟ್ ಗೊತ್ತಿಲ್ಲ. ಅಂದರೆ ಮುಂಚೆ ಕಾಲ್ ಬಂದಾಗ ಮಾತುಕತೆಯಲ್ಲಿ ಇತ್ತು. 1.5-2 ತಿಂಗಳು ಮುಂಚೆ ಬಂದಾಗ ಮಾತುಕತೆ ಅಂದರೆ ಸುಮ್ಮನೆ ಹಿಂಗೆ ನೋಡೋಣ ಅನ್ನೋ ಥರ ಹೇಳಿದರು. ಬಟ್ ಓಕೆ, ನಾನು ಆಸೆ ಬಿಟ್ಬಿಟ್ಟಿದ್ದೆ. ನಂಗೆ ತುಂಬ ಆಸೆ ಇತ್ತು ಬಿಗ್ ಬಾಸಿಗೆ ಬರಬೇಕು, ನನ್ನ ವ್ಯಕ್ತಿತ್ವ ತೋರಿಸ್ಬೇಕು ಜನಗಳಿಗೆ, ನಾನು ಏನು ಅಂತ, ನನ್ನ ಕೆಪಾಸಿಟಿ ಏನು ಅಂತ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಆಸೆ ಬಿಟ್ಬಿಟ್ಟಿದ್ದೆ. 1 ದಿನ ಮುಂಚೆ ಬಂದ್ರೂ ನಾನು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಬಂದೆ. ಅದ್ರ ಬಗ್ಗೆ ಖುಷಿ ಇದೆ, ಹೆಮ್ಮೆ ಇದೆ, 1 ದಿನದ ಡಿಸಿಷನ್ ಬಗ್ಗೆ. ಫಸ್ಟ್ ಇದನ್ನು ಹೇಳ್ತಾ ಇದ್ರಿ ವಿನಯ್ಗೆ, ಮಚ್ಚ ಒಂದು ಕಡೆ ನಿನ್ನ ಕೈ, ಒಂದು ಕಡೆ ನನ್ನ ಕೈ, ಒಂದು ಕಡೆ ನಿನ್ನ ಕೈ, ಒಂದು ಕಡೆ ನನ್ನ ಕೈ ಅಂತ. ಬಟ್ ವಿನಯ್ ಎಕ್ಸಿಟ್ ಆದಾಗ ನಾಟ್ ಓನ್ಲಿ ಆಡಿಯನ್ಸ್, ಇನ್ಫ್ಯಾಕ್ಟ್ ಸುದೀಪ್ ಸರ್ರೇ ಒಂಥರ ಶಾಕಲ್ಲಿದ್ರು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ವಿನಯ್ ಎಕ್ಸಿಟ್ ಆದ ತಕ್ಷಣ? ಅಂದರೆ ವಿನಯ್ ಇಲ್ಲ ಚೇರಲ್ಲಿ ಅಂತಂದಾಗ. ಹೌದು, ಆ್ಯಕ್ಚುಲಿ ಅದು ಎಲಿಮಿನೇಷನ್ ಪ್ರೊಸೆಸ್ ಮಾಡಿದ್ರಲ್ಲ, ರೊಟೇಟ್ ಆಗ್ತಿದ್ದು, ಅದು ನಾನು ಅವನು ಹೋಗ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಂಗೆ ತುಂಬ ಆಸೆ ಇತ್ತು, ನನಗೆ ವಿನಯ್ನೇ ನನ್ನ ಜೊತೆ ಇರಬೇಕು ಅಂತ. ನಾನೇ ಗೆಲ್ತೀನಿ ನನ್ನ ಕಾನ್ಫಿಡೆನ್ಸ್ ನನಗಿದ್ರೂ ನನ್ನ ಫ್ರೆಂಡ್ ಜೊತೆಗಿರ್ಬೇಕು ಅನ್ನೋದು ನನಗೆ ಆಸೆ ಇತ್ತು. ಯಾಕಂತಂದ್ರೆ ಯಾವಾಗಲೂ ಜೊತೆಗಲ್ಲ ಫೇಸ್ ಟು ಫೇಸ್ ಟಕ್ಕರ್ ಕೊಡ್ತಾ ಇದ್ದು ವಿನಯ್ನೇ. ಸೊ ಅವ್ನು ಇರ್ಬೇಕಾಗಿತ್ತು ಅಂತ ಆಸೆ ಇತ್ತು. ಬಟ್ ಎಲಿಮಿನೇಟ್ ಆದಾಗ
ನನಗೆ ಆ್ಯಕ್ಚುಲಿ ಬೇಜಾರು, ಶಾಕ್ ಆಯಿತು. ಬೇಜಾರು ಅನ್ನೋದಕ್ಕಿಂತ ಶಾಕ್ ಆಯಿತು. ಆಮೇಲೆ ಏನಿದೆ, ಇಟ್ಸ್ ಅ ಗೇಮ್ ಅಂತ ಬಂದಾಗ ಯಾರಾದ್ರೂ ಒಬ್ರು ಹೋಗಲೇಬೇಕು. ನಾನೇ ಹೋಗಿದ್ರು ಓಕೆ ಏನೋ ತಪ್ಪಾಗಿದೆ ಅನ್ನೋ ರೀತಿ ಅನ್ಕೊಂಡು ಹೋಗ್ತಾ ಇದ್ದೆ, ಸ್ಪೋರ್ಟಿವ್ ಆಗಿ ತಗೋತಾ ಇದ್ದೆ. ಬಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಐ ವುಡ್ ಕಮ್ ಅಪ್ ಅಂತ. ಸೊ ಒಂದು ರೋಲರ್ ಕೋಸ್ಟರ್ ಜರ್ನಿ ಒಳಗಡೆ ನಿಮ್ಮದು. Yes. ಅಂದರೆ ಕಂಪ್ಯಾರಿಟಿವ್ಲಿ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಎಲ್ಲ ಥರ, ಅಂದರೆ ನಾನು ಒಳಗಡೆ ಹೇಳಿದ್ದೆ ನಿಮಗೆ, ನವರಸ ನಾಯಕಂತರ ಒಳಗಡೆ ಇದ್ರಿ. ಅಂದರೆ ಎಲ್ಲ ರಸಗಳನ್ನು ನೋಡ್ಬಿಟ್ಟಿದ್ದೀವಿ ಅಲ್ಲಿ. ಹತ್ತಿದ್ದು ನೋಡಿದ್ದೀವಿ, ಜಗಳಾಡಿದ್ದು ನೋಡಿದ್ದೀವಿ, ಕೂಗಾಡಿದ್ದು ನೋಡಿದ್ದೀವಿ, ರೌದ್ರ, ಹಾಸ್ಯ ಎಲ್ಲ ಮಾಡಿದ್ದೀರ. ಬಟ್ ವೆನ್ ಇಟ್ ಕಮ್ಸ್ ಟು ಸಂಗೀತ, ಅಲ್ಲಿ 2 ಶೇಡ್ ಇತ್ತು, ಕ್ಲಿಯರಾಗಿ 2 ಶೇಡ್ ಇತ್ತು. ಅದನ್ನು ಸಾಕಷ್ಟು ಚರ್ಚೆನೂ ಆಗಿದೆ ಹೊರಗಡೆ. ನಿಮ್ಗೆ ಹೋಗ್ತಾ ಹೋಗ್ತಾ ಈ ಎಪಿಸೋಡ್ ನೋಡಿದ್ರೆ ಅಥವಾ ಜನಗಳು ಮೀಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸಂಗೀತ ಜೊತೆ ತುಂಬ ಚೆನ್ನಾಗಿದ್ರಿ, ಬಟ್ ಆಲ್ ಆಫ್ ದ ಸಡನ್ ನಿಮ್ಮಿಬ್ಬರ ನಡುವೆ ಒಂದು ಅದೇನು ಕಂದಕ ಅಂದರೆ ಲಾಸ್ಟ್ ಮಿನಿಟ್ ತನಕ ತಗೊಳಕ್ಕೆ ರೆಡಿ ಇಲ್ಲ ಅನ್ನೋ ಅಷ್ಟು ದೊಡ್ಡ ಕಂದಕ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಏನು ರೀಸನ್? ಬಿಗ್ ಬಾಸ್ ಮನೆ ಇಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್ಸ್. ನಾನು ನೋಡೋ ದೃಷ್ಟಿಕೋನ ನನಗೆ ಸರಿಯಾಗಿತ್ತು, ಅವ್ರು ನೋಡೋ ದೃಷ್ಟಿಕೋನ ಅವ್ರಿಗೆ ಸರಿಯಾಗಿತ್ತು. ನನಗೆ ಅವರು ಕೆಲವೊಂದು ವಿಷಯಗಳಲ್ಲಿ ಅವರಾಗಲಿ ಯಾರೇ ಆಗಲಿ ಒಳಗಡೆ ಫ್ರೆಂಡ್ಶಿಪ್ ಮಾಡಬೇಕು ನಿಜ, ಆದರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಒಂದು ಟಾಸ್ಕ್ ಅಂತ ಬಂದಾಗ ಯಾವುದೊಂದು ವಿಷಯಕ್ಕೆ ತುಂಬ ಬೇಜಾರು ಮಾಡ್ಕೊಂಡ್ರು, ನನಗೆ ಅದು ಇಷ್ಟ ಆಗಲಿಲ್ಲ. ಅಲ್ಲಿಂದ ಅವರ ನಡುವೆ ಕಾನ್ಫ್ಲಿಕ್ಟ್, ಒಂದು ಸಣ್ಣ ವಿಷಯದ ನಡುವೆ ಕಾನ್ಫ್ಲಿಕ್ಟ್ ಶುರು ಆಗಿದ್ದು. ಸೊ ಹೇಳಿದಾಗೆ ವಿಚಾರಗಳು ವ್ಯತ್ಯಾಸ ಇದ್ದಾಗ ಕನೆಕ್ಟ್ ಆಗೋದು ತುಂಬ ಕಷ್ಟ. ಬಟ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ರಿ. ಹೌದು, ಅದೇ ಸಾಕಷ್ಟು ಬಾರಿ ಸೋತಿದ್ದೆ ನಾನು ಹೇಳಿದೆ, ಸ್ಟೇಜ್ ಮೇಲೆ ಹೊರಗಡೆ ಎಷ್ಟು ಟ್ರೋಲ್ ಪೇಜ್ಗಳು, ಎಷ್ಟು ಮೀಮ್ ಪೇಜ್ಗಳು, ಕಾರ್ತಿಕ್ ಸಂಗೀತ ಫ್ಯಾನ್ಸ್ ಪೇಜ್ಗಳು ಎಷ್ಟಾಗಿತ್ತು ಅಂತಂದ್ರೆ ಪಾಪ ಅವ್ರಿಗೆ ಯಾರಿಗೂ ಕೆಲಸ ಇಲ್ಲ ಈಗ. ಅದ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಪಾಪ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಒಟ್ಟಿಗೆ ಇದ್ದಾಗ. ಬಟ್ ಬೇರೆ ಆದಾಗ ಏನ್ ಮಾಡಕ್ಕಾಗಲ್ಲ, ಕೆಲಸ ಇರಲ್ಲ. ಒಟ್ಟಿಗೆ ಇದ್ದಾಗ ಒಂದಷ್ಟು ಒಳ್ಳೆ ಸಮಯ ಕಳೆದಿದೀವಿ, ಅದನ್ನ ಮಾತ್ರ ಇಲ್ಲ ಅಂತ ನಾನು ಹೇಳಲ್ಲ. ಆಬ್ವಿಯಸ್ಲಿ ಮನುಷ್ಯ ಯಾವುದೋ ಒಂದು ವಿಷಯ ಬೇಜಾರಾಯಿತು ಅಂತಂದಾಗ ಬೇಜಾರು ಮಾಡ್ಕೊತೀನಿ. ಯಾರೋ ಒಬ್ರಿಂದ ನನಗೆ ಅವರಿಂದ ಏನಾದರೂ ಬೇಜಾರಾಯಿತು ಅಂದಾಗ ಆಬ್ವಿಯಸ್ಲಿ ನನ್ನ ಸ್ಪಂದಿಸೋಕ್ಕೆ ಆಗಲ್ಲ ಏನೇ ವಿಷಯ. ನಾನು ಸಾಕಷ್ಟು ಬಾರಿ ಸೋಲೋಕೆ ಪ್ರಯತ್ನ ಪಟ್ಟೆ. ಕೊನೆಯಲ್ಲೂ ಅವ್ರ ಕಡೆಯಿಂದ ಬಂದಿದ್ದ ಮಾತೇನಂತಂದ್ರೆ, ಇಲ್ಲ ನಾನು ಇಲ್ಲಾಗಲಿ ಹೊರಗಡೆ ಆಗಲಿ ನಾನು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಮಾತುಕತೆ ಮುಂದುವರ್ಸಲ್ಲ ಅಂತಂದ್ರು. ಫೈನ್, ಇಟ್ ಈಸ್ ಓಕೆ. ನಾನು ಫ್ರೆಂಡ್ಶಿಪ್ ಅಂತ ಅವರಿಂದ ಏನೂ ಉದ್ದೇಶ ಇರಲಿಲ್ಲ. ಒಂದು ಲೆಟ್ರ್ ಬರೆದಾಗೂ ಕೂಡ ಹೇಳಿದೆ, ನಿಮ್ಮ ಮುಖದಲ್ಲಿ ಒಂದು ನಗು, ಒಂದು 4 ಒಳ್ಳೆ ಮಾತು, ಅಷ್ಟು ಮಾತ್ರ ಸಾಕು ಅಂತ ಹೇಳಿದ್ದೆ. ಬಟ್ ಅವರು ಹೇಳೋಣ ಕೊನೆವರೆಗೂ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಮಾಡಿದ್ರು. ಇಟ್ಸ್ ಹರ್. ಕಪ್ ಗೆದ್ಮೇಲೆ ಬಂದು ವಿಶ್ ಮಾಡಿದ್ರು ಕಂಗ್ರಾಟ್ಸ್ ಅಂತಂದ್ರು. ನಿಮ್ಮ ಪ್ರಕಾರ ಲಾಸ್ಟಲ್ಲಿ 3 ಜನ ಉಳ್ಕೊಂಡಾಗ ನಿಮ್ಮ ಪಕ್ಕದಲ್ಲಿ ಪ್ರತಾಪ್ ಇರ್ತಾನೆ ಅಂತ ಅನ್ಸಿತ್ತಾ, ಸಂಗೀತ ಇರ್ತಾಳೆ ಅಂತ ಅನ್ಸಿತ್ತಾ? ಸಂಗೀತ ಇರ್ತಾಳೆ ಅಂತಾನೆ ಅಂತ ಅನ್ಕೊಂಡು. ಯಾಕಂತಂದ್ರೆ ಲೀಡರ್ ಗೇಮ್ ತುಂಬಾ ಸ್ಟ್ರಾಂಗ್ ಆಗಿದ್ರು, ಅದನ್ನ ನಾನು ಡಿನೈ ಮಾಡಲ್ಲ. ಯಾಕಂತಂದ್ರೆ ಎಷ್ಟೊಂದು ಕಡೆ ಅವರಿಗೆ ಒಂದು ಕಣ್ಣಿಗೆ ಫಿಸಿಕಲ್ ಅಟ್ಯಾಕ್ ಆದಾಗ ಅದರಿಂದ ಕಂಬ್ಯಾಕ್ ಮಾಡೋದಿದೆಯಲ್ಲ ಒಬ್ರು ಹುಡುಗಿಯಾಗಿ, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ತುಂಬಾ ಕಷ್ಟಪಟ್ಟಿದ್ದಾರೆ, ಒಬ್ಬಂಟಿಯಾಗಿದ್ರು. ಅದೇ ಅವ್ರಿಗೆ ಐ ರೆಸ್ಪೆಕ್ಟ್ ಹರ್ ಆನ್. ಲಾಸ್ಟ್ ವೀಕು ಕೂಡ ಒಬ್ಬರೇ ಇಡೀ ವಾರ ಕಳೆದ್ರು. ದಟ್ಸ್ ಗುಡ್. ನಾವು ಸೊ ಸಂಗೀತ ಜೊತೆ ಕಾನ್ಫ್ಲಿಕ್ಟ್ ಆದಮೇಲೆ, ಅಂದರೆ ಒಂದು ರಬ್ಬಿಂಗ್ ಆದಮೇಲೆ, ಕಾರ್ತಿಕ್ಕು ಸ್ವಲ್ಪ ಸಂಗೀತ ಉರ್ಸೋಣ ಅಂತ ಟ್ರೈ ಮಾಡ್ತಾರೆ. ಅಂದರೆ ಹೊರಗಡೆ ಕಾಣುತ್ತೆ ಸ್ವಲ್ಪ ಉರ್ಸೋಣ ಅಂತೇಳಿ ನಮ್ರತನ ಜೊತೆ ಕ್ಲೋಸ್ ಆಗಕ್ಕೆ ಹೋಗಿ ನಿಜವಾಗ್ಲೂ ಕ್ಲೋಸ್ ಆಗಿಬಿಟ್ರು ಅಂತ. ಇಲ್ಲ, ನಾನು ಯಾರಿಗೋಸ್ಕರನೂ ಉರ್ಸೋಕ್ಕೋಸ್ಕರ ಅಂತ ಮಾಡಿಲ್ಲ. ನನಗೆ ಮಾತಾಡಬೇಕು ಅಂತ ಅನ್ನಿಸ್ದಾಗ ನಾನು ಹೆಲ್ದಿಯಾಗಿ ಫ್ಲರ್ಟ್ ಮಾಡಿದ್ದೆ ನಿಜ. ಅದನ್ನ ದಟ್ ಈಸ್ ಮೀ, ದಟ್ ಈಸ್ ವಾಟ್ ಐ ಡೂ. ನಾನು ಹೆಲ್ದಿಯಾಗಿ ಫ್ಲರ್ಟ್ ಮಾಡ್ತೀನಿ. ಹಂಗೆ ಮಾತಾಡ್ತಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಂದರೆ ಒಂದು ಕನೆಕ್ಷನ್ ಚೆನ್ನಾಗಾಯಿತು, ಹಾಗೆ ಮುಂದುವರ್ಸಿದ್ವಿ ಸಹ. ಬಟ್ ಹೊರಗಡೆಯಿಂದ ಕೆಲವ್ರು ಬಂದಾಗ ಒಂದಷ್ಟು ವಿಷಯಗಳು ಏನೋ ಹೇಳಿದಾಗ ಅದು ಸಮಸ್ಯೆ ಆಯಿತು. ನಮ್ಮ ಮನಸ್ಥಿತಿ ಮೇಲೆ ಸಮಸ್ಯೆ. ಹೌದಾ, ತುಂಬ ಕೆಟ್ಟದಾಗ ಕಾಣಿಸ್ತಾ ಇದೆಯಾ ಅನ್ನೋ ರೀತಿ ಅನ್ನಿಸ್ತು. ಬಟ್ ಇವತ್ತಿಗೂ ನೆನೆನೂ ಹೇಳಿದ್ರು, ಐ ಗಾಟ್ ಅ ವೆರಿ ಜೆನ್ಯೂನ್ ಫ್ರೆಂಡ್. ನಮ್ಮಿಬ್ಬರ ಮಧ್ಯೆ ಈಗಲೂ ಒಳ್ಳೆ ಬಾಂಡ್ ಇದೆ ಅಂತ ಐ ಸ್ಟಿಲ್ ಕ್ಯಾರಿ ದಟ್. ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಕೇಳಿದಾಗ ನಾನು ಹೇಳಿದೆ, ಇದೊಂದು ಜೆನ್ಯೂನ್ ಕನೆಕ್ಷನ್, ಐ ವಿಲ್ ಕ್ಯಾರಿ ದಿಸ್ ಟು ಹೋಮ್ ಅಂತ ಅಂದ್ಬಿಟ್ಟು. ಸೊ ಸ್ವೀಟ್ ಪ್ಲಸ್ ಕರ್ನಾಟಕ.